ವೆಲ್ಕಮ್ ಟು ನೂತನ ಸಿಗಿದ್ರಾ. ಇವತ್ತು ನಾವು ಮಾಡ್ತಾರೆ ಚಿಕನ್ ಸೂಪ್. ಇಂಗ್ರೀಡಿಯೆಂಟ್ಸ್ ಹೇಳು. ನಾವು ಇವತ್ತು ಮಾಡ್ತಾ ಇರೋದು ಚಿಕನ್ ಶೋರ್ಬಾ ಮೀನ್ಸ್ ಚಿಕನ್ ಸೂಪ್. ಅದಕ್ಕೆ ನಾನು 1/2 kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಆನಿಯನ್, ಒಂದು ಅರ್ಧ ಇಡಿಯಷ್ಟು ಬೆಳ್ಳುಳ್ಳಿ ಮೀನ್ಸ್ ದಪ್ಪ ದಪ್ಪ ಇತ್ತು ಅಂತ 5 ತೊಗೊಂಡೆ. ಶುಂಠಿ ಒಂದು 1/2 ಇಂಚು, ಪೆಪ್ಪರ್ 1 ಟೇಬಲ್ ಸ್ಪೂನು, ಒಂದು 5-6 ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಲವಂಗ ಇಷ್ಟು ತೊಗೊಂಡಿದ್ದೀನಿ. ಮತ್ತು ಕುಕ್ಕರಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು 2 ಸ್ಪೂನ್ಸು. ಇದಕ್ಕೆ ಇವಾಗ ಚಕ್ಕೆ ಲವಂಗ ಹಾಕ್ಕೊಳ್ಳೋಣ. ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಿಂದೆನೇ ಆನಿಯನ್ನು ಹಾಕ್ಕೊಂಡ್ಬಿಡೋಣ. ಸೊ ಇವಾಗ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಇದೇನು ಜಾಸ್ತಿ ಬ್ರೌನ್ ಆಗೋದೇನು ಬೇಡ, ಜಸ್ಟು ಟ್ರಾನ್ಸ್ಲೂಸೆಂಟ್ ಆದರೆ ಸಾಕು. ನಾನು 1/2 kg ತೊಗೊಂಡು, ಆ್ಯಕ್ಚುಲಿ ಆನಿಯನ್ ಸ್ವಲ್ಪನೇ ಸಾಕು, ಜಸ್ಟ್ ಅದು ಫ್ಲೇವರ್ ಬರೋದಕ್ಕಷ್ಟೇ, ತಿನ್ನಬೇಕಾದ್ರೆ ಬಾಯಿಗೆ ಸಿಗಲಿ ಅನ್ನೋ ಥರ. ಜಸ್ಟ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಲಿ, ಆವಾಗ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊಂಡಿರ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರ್ಶಿನದ ಪುಡಿ ಹಾಕೋಣ. ಅರ್ಶಿನದ ಪುಡಿ ಉಪ್ಪು ಹಾಕಿ ನೀರು ಬಿಡಕ್ಕೆ ಬಿಡೋಣ. ಚಿಕನ್ ಕುಕ್ ಆಗೋ ಟೈಮಿಗೆ ಇದಿಷ್ಟು ಇಂಗ್ರೀಡಿಯೆಂಟ್ಸೂ ಪೇಸ್ಟ್ ಮಾಡ್ಕೊಂಬೋಣ. ಮೆಣಸು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಅಂದರೆ ಸ್ವಲ್ಪ ಕೋರ್ಸ್ ಇರೋ ಥರ ಮಾಡಿಕೊಂಡೆ, ಯಾಕಂದರೆ ಸೂಪ್ಗೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅಂತ. ತೆಗಿಯೋಕ್ಕೆ ಆಗ್ತಾಯಿಲ್ಲ. ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಆ್ಯಡ್ ಮಾಡ್ಕೊಂಡ್ಬಿಡೋಣ. ಹಾಕ್ಕೊಂಡಿದ್ದೀನಿ. ಜಸ್ಟ್ ಒಂದು ಸತಿ ಮಿಕ್ಸ್ ಮಾಡಿ, ನಾವು ಆ್ಯಕ್ಚುಲಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿಲ್ಲ, ಪೆಪ್ಪರ್ ಜಾಸ್ತಿ ಹಾಕಿರೋದು. ಪೆಪ್ಪರ್ದು ಖಾರ ಚೆನ್ನಾಗಿರುತ್ತೆ ಸೂಪ್ಗೆಲ್ಲ ಅಂತ. ಸೊ ಅದಕ್ಕೆ ಆ ಖಾರಕ್ಕೆ ಮತ್ತು ಆ ಉಪ್ಪಿನ ತಕ್ಕನಂಗೆ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಂಡ್ಬಿಡೋಣ. ಸೊ ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ನಿಮಗೆ ಸಾಲ್ಟ್ ಬೇಕನ್ಸಿದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಸಾಲ್ಟ್ ಬೇಕಾಗಿತ್ತು, ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಏನು ಕುದಿ ಬಂದಮೇಲೆ ಮುಚ್ಚಿಡಬೇಕು ಅಂತೇನಿಲ್ಲ, ಇವಾಗಲೇ ಮುಚ್ಚಿಟ್ಟು ಒಂದು 4 ವಿಷಲ್ಸ್ ತೊಗೊಂಡ್ರೆ ಚಿಕನ್ ಸೂಪ್ ರೆಡಿ. ಸೊ ಇವಾಗ ಇದು 4 ವಿಷಲ್ಸ್ ಆಗಿದೆ. ನೋಡೋಣ ಹೆಂಗೆ ಬಂದಿದೆ ಅಂತ. ವಾವ್, ಚೆನ್ನಾಗಾಗಿದೆ. ಸೊ ಇದಕ್ಕೆ ಸ್ವಲ್ಪ ಇವಾಗ ಕೊರಿಯಾಂಡರ್ ಹಾಕ್ಬಿಡೋಣ. ಹಾಕಮ್ಮ. ಚೆನ್ನಾಗಾಗಿದೆ, ಸೇಮ್ ಕಾಲ್ ಸೂಪ್ ಥರನೇ ಆಗಿದೆ. ಟೇಸ್ಟ್ ಮಾಡೋಣ. ಇದನ್ನು ಸರ್ವ್ ಮಾಡಿಕೊಂಡು ಸ್ವಲ್ಪ ಲೆಮನ್ ಸ್ವೀಸ್ ಮಾಡ್ಕೊಂಡು ಕುಡಿದ್ರೆ ಸೂಪರಾಗಿರುತ್ತೆ. ಇವಾಗ ಡಿಶ್ ಔಟ್ ಮಾಡ್ತೀನಿ. ಈ ಸೂಪ್ ರೆಡಿ ಇದೆ, ಡಿಶ್ ಔಟ್ ಆಗಿದೆ. ಲೆಮನ್ ಸ್ವೀಸ್ ಮಾಡಿಕೊಂಡು ಕುಡಿಯೋದಷ್ಟೇ. ನಮ್ಮ ತನುಮಾಗಿ ಫಸ್ಟು ಟೇಸ್ಟ್ ಮಾಡಿಸ್ತೀನಿ. ಮೇಡಮ್ ಅವ್ರು ಹೇಳೋಕ್ಕೆ ಎಷ್ಟೊತ್ತವರೆಗೂ ಮಾಡ್ತಾವ್ರೆ. ಓಕೆ ಅಷ್ಟೇನಾ? ಇಲ್ಲ, ಚೆನ್ನಾಗಿದೆ. ಓಕೆ ಅಂತ ಹೇಳ್ತಾ ಇದೀಯ ಅಷ್ಟೇನಾ? ಮತ್ತೆ ಚೆನ್ನಾಗಿದೆ. ಖಾರ ಇದೆಯಾ? ಲೈಕ್, ಶೇರ್, ಸಬ್ಸ್ಕ್ರೈಬ್ ಅನ್ನೋದು ತುಂಬ ಟ್ರೈ ಮಾಡಿ. ಕರೆಕ್ಟಾಗಿ ಲೈಕು ಶೇರು ಎಲ್ಲ ಮಾಡಿಬಿಡಿ. ಬೈ. ಅವಾಗ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಆಮೇಲೆ ನಮ್ಮಮ್ಮ ಹೇಳಿದ್ರು ಸೂಪ್ ಮಾಡ್ಬೇಕಾದ್ರೆ. ನಾನು ಚಿಕ್ಕ ಪಾಪು ಇದ್ದಾಗ ಸೂಪಲ್ಲಿ ನಂಗೆ ಅನ್ನ ತಿನ್ನಿಸ್ತಾಯಿದ್ರು. ಅದಕ್ಕೆ ನಾನು ಇವಾಗ್ತೂ ಆ ಥರನೇ ತಿನ್ನಬೇಕು ಅಂತ ಮಾಡ್ಕೊಂಡಿದ್ದೀನಿ. ನಮ್ಮ ನೋಡಿ, ನಾನು ಅದು ಸೂಪ್ ಮಾಡಿದಾಗ ಹೇಳಿದ್ದು ಚಿನ್ನಿ ಪಪ್ಪು ಹಿಂಗೆ ತಿನ್ನಿಸ್ತಾ ಇದ್ವಿ ಅಂತ. ಇವಾಗ ಅದೇ ಥರ ಬೇಕು ಮ್ಯಾಶ್ ಮಾಡಿ ನನಗೆ ಅಂತ ಮೇಡಮ್. ಚಿನ್ನಿ ಪಪ್ಪು ಥರನೂ ಆಡ್ತೀನಿ. ಕೆಟ್ಟದಾಗ ಆಡ್ತೀಯ. ಸೊ ಅದಕ್ಕೆ ಇವಾಗ ಮೇಡಮ್ಗೆ ಸೂಪನ್ನು ಮಾಡಿ ನಾವೇ ತಿನ್ನಿಸ್ಬೇಕಂತೆ ಇವತ್ತು. ದಿನಾನೂ ನಾನೇ ತಿನ್ನಿಸೋದು, ಹಂಗೆಲ್ಲ ಹಾಡಬಾರ್ದು.
ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್.